ಅದೊಂದು ಊರು. ಆ ಊರಿನ ತುಂಬ ಮಂಗಗಳಿರ್ತವೆ. ಆ ಮಂಗಗಳನ್ನು ನೋಡಿದಂತಹ ಒಬ್ಬ ರಾಜಕಾರಣಿ ಹೇಗಾದರೂ ಮಾಡಿ ಏನಾದರೂ ಮಾಡಿ ಈ ಮಂಗಗಳನ್ನು ಇಟ್ಕೊಂಡು ಆ ಊರಿನ ಜನರನ್ನೆಲ್ಲ ಮಂಗಗಳನ್ನಾಗಿ ಮಾಡಬೇಕಲ್ಲ ಅಂತ ಒಂದು ಭಯಂಕರವಾದಂತಹ ಪ್ಲ್ಯಾನನ್ನು ಹಾಕ್ಕೊಳ್ತಾನೆ. ಆ ರಾಜಕಾರಣಿಯ ಪ್ಲ್ಯಾನ್ನ ಪ್ರಕಾರವಾಗಿ ಅದೊಂದು ದಿನ ಆ ರಾಜಕಾರಣಿ ಆ ಊರಿನ ಒಳಗಡೆ ಹೋಗ್ತಾನೆ. ಆ ಊರಿನ ಒಳಗಡೆ ಬಂದಂತಹ ರಾಜಕಾರಣಿ ಆ ಊರಿನಲ್ಲಿರುವಂತಹ ಎಲ್ಲ ಜನರನ್ನು ಒಂದೆಡೆಗೆ ಸೇರಿಸ್ತಾನೆ. ಆ ಊರಿನಲ್ಲಿರುವಂತಹ ಎಲ್ಲ ಜನರನ್ನು ಒಂದೆಡೆಗೆ ಸೇರಿಸಿ, ಮಹಾಜನಗಳೇ, ಇಲ್ಲಿ ನೋಡಿ, ಇಲ್ಲಿ ಕೇಳಿ, ನಿಮ್ಮ ಊರಿನ ತುಂಬ ಮಂಗಗಳಿದ್ದಾವೆ. ನೀವುಗಳೆಲ್ಲ ಆ ಮಂಗಗಳನ್ನು ಹಿಡಿದು ಆ ಮಂಗಗಳನ್ನು ನನಗೆ ಮಾರಿ ನಾನು ಒಂದೊಂದು ಮಂಗಕ್ಕೆ 100 ರೂಪಾಯಿಗಳನ್ನು ನೀಡಿ ಆ ಎಲ್ಲ ಮಂಗಗಳನ್ನು ನಾನು ಖರೀದಿಸ್ತೀನಿ ಅಂತ ಊರಿನಲ್ಲಿರುವಂತಹ ಎಲ್ಲ ಜನರಿಗೂ ತಿಳಿಸಿ ಹೇಳ್ತಾನೆ. ಊರಿನಲ್ಲಿರುವಂತಹ ಎಲ್ಲ ಜನರಿಗೂ ತುಂಬ ಖುಷಿ. ಅಯ್ಯೋ, ಬಿಟ್ಟಿಯಾಗಿ ಓಡಾಡ್ಕೊಂಡಿರುವಂತಹ ಮಂಗಗಳು, ಈ ಬಿಟ್ಟಿಯಾಗಿ ಓಡಾಡ್ಕೊಂಡಿರುವಂತಹ ಮಂಗಗಳನ್ನು ಹಿಡಿದು ಆತನಿಗೆ ಮಾರಿ ನಾವು ಒಳ್ಳೆಯ ಹಣವನ್ನು ಸಂಪಾದನೆಯನ್ನು ಮಾಡೋಣ. ಇವನು ಯಾರೋ ದಡ್ಡ ರಾಜಕಾರಣಿ, ಇವನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಮಂಗಗಳನ್ನ ತೆಗೆದುಕೊಳ್ತೀನಿ ಅಂತ ಬಂದಿದ್ದಾನೆ ಅಂತ ತಿಳಿದಂತಹ ಊರಿನಲ್ಲಿರುವಂತಹ ಎಲ್ಲ ಜನರು ಊರಿನಲ್ಲಿರುವಂತಹ ಅರ್ಧದಷ್ಟು ಮಂಗಗಳನ್ನು ಹಿಡಿದು ಆ ರಾಜಕಾರಣಿಗೆ ಆ ಮಂಗಗಳನ್ನು ಮಾರಿಬಿಡ್ತಾರೆ. ರಾಜಕಾರಣಿ ಹೇಳಿರುವ ರೀತಿಯಾಗಿಯೇ ಒಂದೊಂದು ಮಂಗಗಳಿಗೆ 100 ರೂಪಾಯಿಗಳನ್ನು ನೀಡಿ ಆ ಮಂಗಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಆ ರಾಜಕಾರಣಿ ಮತ್ತೆ ಮರುದಿನ ಅದೇ ಊರಿಗೆ ಬರ್ತಾನೆ. ಮತ್ತೆ ಅದೇ ಊರಿಗೆ ಬಂದಂತಹ ರಾಜಕಾರಣಿ ಆ ಎಲ್ಲ ಜನರನ್ನು ಮತ್ತೆ ಒಂದೆಡೆಗೆ ಸೇರಿಸಿ, ನೋಡಿ ಮಹಾಜನಗಳೇ, ನಾನು ಇಂದಿನ ದಿನ ಒಂದೊಂದು ಮಂಗಗಳಿಗೆ 100 ರೂಪಾಯಿಗಳನ್ನು ನೀಡಿದ್ದೆ. ಈ ದಿನ ನಾನು ಒಂದೊಂದು ಮಂಗಗಳಿಗೆ 200 ರೂಪಾಯಿಗಳನ್ನು ನೀಡ್ತೀನಿ. ನೀವುಗಳು ಮಂಗಗಳನ್ನು ಹಿಡಿದು ನನಗೆ ಆ ಮಂಗಗಳನ್ನು ಮಾರಿ ಅಂತ ಹೇಳ್ತಾನೆ. ಜನ ಮತ್ತೆ ಖುಷಿ. ಅಯ್ಯೋ, ಬಿಟ್ಟಿಯಾಗಿ ಸಿಗ್ತಿರುವಂತಹ ಮಂಗಗಳು, ಇವನು ದಡ್ಡ ರಾಜಕಾರಣಿ ಮತ್ತೆ 200 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಒಂದು ಮಂಗಗಳಿಗೆ ಅಂತ ತಿಳಿದಂತಹ ಜನ ಮತ್ತೆ ಅಳಿದಂತಹ ಎಲ್ಲ ಮಂಗಗಳನ್ನು ಹಿಡಿದು ತಂದು ಆ ರಾಜಕಾರಣಿಗೆ ಆ ಮಂಗಗಳನ್ನು ಒಂದೊಂದು ಮಂಗಗಳನ್ನು 200 ರೂಪಾಯಿಗಳ ರೀತಿಯಾಗಿ ಮಾರಿಬಿಡ್ತಾರೆ. ರಾಜಕಾರಣಿಯು ಸಹ ಹೇಳಿದ ರೀತಿಯಾಗಿ ಒಂದೊಂದು ಮಂಗಗಳಿಗೆ 200 ರೂಪಾಯಿಗಳನ್ನು ನೀಡಿ ಆ ಎಲ್ಲ ಮಂಗಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾನೆ. ಅದೇ ರಾಜಕಾರಣಿ ಮತ್ತೆ 3ನೇ ದಿನ ಅದೇ ಊರಿಗೆ ಬರ್ತಾನೆ. ಅದೇ ಊರಿಗೆ ಬಂದಂತಹ ರಾಜಕಾರಣಿ ಮತ್ತೆ ಎಲ್ಲ ಜನರನ್ನು ಒಂದೇ ಎಡೆ ಸೇರಿಸಿ, ನೋಡಿ ಮಹಾಜನಗಳೇ, ನನಗೆ ಮತ್ತೆ ಮಂಗಗಳ ಅವಶ್ಯಕತೆ ಬಂದಿದೆ. ಈ ಬಾರಿ ನಾನು 500 ರೂಪಾಯಿಗಳನ್ನು ನೀಡ್ತೀನಿ ಒಂದೊಂದು ಮಂಗಗಳಿಗೆ. ನನಗೆ ಮಂಗಗಳ ಅವಶ್ಯಕತೆ ತುಂಬನೇ ಇದೆ, ನನಗೆ ಮಂಗಗಳು ಬೇಕೇ ಬೇಕು ಅಂತ ಹೇಳ್ತಾನೆ. ಆ ಊರಿನಲ್ಲಿರುವಂತಹ ಎಲ್ಲ ಜನರು, ಏನು ಇವನು ರಾಜಕಾರಣಿ ಒಂದೊಂದು ಮಂಗಗಳಿಗೆ 500 ರೂಪಾಯಿಗಳನ್ನು ನೀಡ್ತೀನಿ ಅಂತ ಹೇಳ್ತಾನೆ, ನಾವುಗಳು ಏನಾದರೂ ಮಾಡಿ ಒಳ್ಳೆ ಹಣವನ್ನು ಸಂಪಾದನೆಯನ್ನು ಮಾಡ್ಕೊಳ್ಳೋಣ, ಬನ್ನಿ ಎಲ್ಲರೂ ಹೋಗಿ ಮಂಗಗಳನ್ನು ಹಿಡಿಯೋಣ ಅಂತ ಅಂದ್ಬಿಟ್ಟು ಆ ಊರಿನ ಒಳಗಡೆ ಹೋಗ್ತಾರೆ. ಊರಿನಲ್ಲಿ ಉಳಿದಿರೋಂತಹದ್ದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಂಗಗಳು ಅಷ್ಟೇ. ಆ ಊರಿನಲ್ಲಿರುವಂತಹ ಜನರೇ ಒಬ್ಬೊಬ್ಬರು ಕಿತ್ತಾಡ್ಕೊಳ್ತಾ ಇರ್ತಾರೆ. ಈ ಮಂಗವನ್ನು ನೋಡಿದಂತಹದ್ದು ನಾನು ಫಸ್ಟು, ಆ ಮಂಗ ನನಗೆ ಸೇರಬೇಕಾಗಿರೋಂತಹದ್ದು, ಇಲ್ಲ ಈ ಮಂಗವನ್ನು ಹಿಡಿದಂತಹದ್ದು ನಾನು ಫಸ್ಟು. ಇದೇ ರೀತಿಯಾಗಿ ಊರಿನಲ್ಲಿರುವಂತಹ ಜನರೇ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಳ್ತಿರ್ತಾರೆ. ಬಡ್ದಾಡ್ಕೊಂಡು ಕೊನೆಗೆ ಉಳಿದಂತಹ ಒಂದಷ್ಟು ಮಂಗಗಳನ್ನು ಹಿಡಿದುಕೊಂಡು ಬಂದು ಆ ರಾಜಕಾರಣಿಗೆ ಮಾರ್ತಾರೆ. ಆ ರಾಜಕಾರಣಿಯು ಸಹ ಹೇಳಿದ ರೀತಿಯಾಗಿ 500 ರೂಪಾಯಿಗಳನ್ನು ನೀಡ್ತಾನೆ. ಆ ರಾಜಕಾರಣಿ ಇನ್ನೇನು ಹೊರಡುವಂತಹ ಸಮಯದಲ್ಲಿ ಆ ಊರಿನ ಎಲ್ಲ ಜನರಿಗೂ ಒಂದು ಮಾತನ್ನು ಹೇಳ್ತಾನೆ. ನೋಡಿ ಮಹಾಜನಗಳೇ, ನಿಮ್ಮ ಊರಿನಲ್ಲಿರುವಂತಹ ಕೋತಿಗಳನ್ನು ನಾನೆಲ್ಲ ತೆಗೆದುಕೊಂಡಿದ್ದೇನೆ. ನಾನು ಇವಾಗ ಮರಳಿ ನನ್ನ ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಊರಿಗೆ ಹೋಗಿ ಮರಳಿ ನಾನು ವಾಪಸ್ಸು ಬರ್ತೀನಿ. ವಾಪಸ್ಸು ಬರುವಾಗ ನಾನು ಹೆಚ್ಚು ಹಣವನ್ನು ತೆಗೆದುಕೊಂಡು ಬರ್ತೀನಿ. ಆ ಸಮಯದಲ್ಲಿ ನಾನು ಮರಳಿ ಬಂದಾಗ ಒಂದೊಂದು ಮಂಗಗಳಿಗೆ 2000 ರೂಪಾಯಿಗಳನ್ನು ನೀಡ್ತೀನಿ. ನೀವುಗಳು ನನಗಾಗಿ ಮಂಗಗಳನ್ನು ಹಿಡಿದು ಇಟ್ಟಿರಿ. ನಾನು ಮರಳಿ ಬಂದಾಗ ಒಂದೊಂದು ಮಂಗಗಳಿಗೆ 2000 ರೂಪಾಯಿಗಳನ್ನು ಕೊಟ್ಟು ತೆಗೆದುಕೊಳ್ತೀನಿ. ಈಗ ನಾನು ನಿಮ್ಮ ಊರಿನಿಂದ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಬಳಿ ಇರುವಂತಹ ಮಂಗಗಳನ್ನು ನಾನು ಈ ಸಮಯದಲ್ಲಿ ತೆಗೆದುಕೊಂಡು ಹೋಗೋದಿಲ್ಲ. ನನ್ನ ಬಳಿ ಇರುವಂತಹ ಎಲ್ಲ ಮಂಗಗಳನ್ನು ನಿಮ್ಮ ಊರಿನಲ್ಲೇ ಒಂದು ಬೋನನ್ನು ಮಾಡಿ ಆ ಬೋನಿನಲ್ಲಿ ಇಡ್ತೀನಿ. ನನ್ನ PA ಆದಂತಹ ನನ್ನ ಶಿಷ್ಯನನ್ನು ಆ ಮಂಗಗಳನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ನಾನೀಗ ಓಡ್ತಾ ಇದ್ದೀನಿ. ನಾನು ಬರುವಂತಹ ಸಮಯದಲ್ಲಿ ನಾನು 2,000 ರೂಪಾಯಿಗಳನ್ನು ನಿಮ್ಗೆ ನೀಡಿ ಮಂಗಗಳನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಆ ರಾಜಕಾರಣಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಊರಿನಲ್ಲಿರುವಂತಹ ಎಲ್ಲ ಜನರು ತುಂಬ ಖುಷಿ. ಎಲ್ಲರಿಗೂ ಅಯ್ಯೋ, 2,000 ರೂಪಾಯಿ ಸಿಗುತ್ತೆ ಒಂದೊಂದು ಮಂಗಗಳಿಗೆ ಅಂತ ಮತ್ತೆ ಊರಿನಲ್ಲಿರುವಂತಹ ಎಲ್ಲ ಜನರು ಮಂಗಗಳನ್ನು ಹುಡ್ಕೋದಕ್ಕೆ ಹೋಗ್ತಾರೆ. ಊರಿನಲ್ಲಿ ಮಂಗಗಳೇ ಇರೋದಿಲ್ಲ, ಎಲ್ಲ ಮಂಗಗಳು ಖಾಲಿಯಾಗಿಬಿಟ್ಟಿರ್ತವೆ. ಉಳಿದಂತಹ 1-2 ಮಂಗಗಳು ಈ ಜನರ ಹಾವಳಿಯನ್ನು ತಡೆಯೋದಕ್ಕಾಗ್ದಲೇ ಆ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೊರಡೋಗ್ಬಿಟ್ಟಿರ್ತವೆ. ಜನ ತುಂಬ ಯೋಚನೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅಯ್ಯೋ, ಏನಿದು, ಮಂಗಗಳೇ ಸಿಗ್ತಾ ಇಲ್ವಲ್ಲ, ಎಷ್ಟು ಹುಡುಗರು ಮಂಗ ಸಿಗ್ತಾ ಇಲ್ವಲ್ಲ, ಒಂದೊಂದು ಮಂಗಗಳಿಗೆ 2,000 ರೂಪಾಯಿ ಸಿಗೋದಲ್ಲ, ಎಷ್ಟು ಹುಡುಕ್ತರೂ ಮಂಗಗಳು ಸಿಗೋದೇ ಇಲ್ಲ. ಊರಿನಲ್ಲಿರುವಂತಹ ಎಲ್ಲ ಜನರು ತುಂಬ ಯೋಚನೆಯನ್ನು ಮಾಡಿಕೊಂಡು ಸುಮ್ಮನೆ ಹಾಗೆ ಕುಳಿತುಕೊಂಡಿರ್ತಾರೆ. ಆಗ ಆ ರಾಜಕಾರಣಿ ಇರ್ತಾನಲ್ಲ, ಬುದ್ಧಿವಂತ ರಾಜಕಾರಣಿ, ಅವನು ಒಬ್ಬನ PAನ ಬಿಟ್ಬಿಟ್ಟೋಗಿರ್ತಾನಲ್ಲ, ಶಿಷ್ಯ ಅಂತ ಅಂದ್ಬಿಟ್ಟು, ಆ ಶಿಷ್ಯ PA ಊರಿನಲ್ಲಿರುವಂತಹ ಎಲ್ಲ ಜನರನ್ನು ಕರೆದ್ಬಿಟ್ಟು, ನೋಡಿ ಜನಗಳೇ, ನನ್ನ ಬಳಿ ತುಂಬ ಮಂಗಗಳಿದ್ದಾವೆ. ನಾನು ನನ್ನ ಮಾಲೀಕನ ಬಳಿ
ಆ ರಾಜಕಾರಣಿ ಇರ್ತಾನಲ್ಲ, ರಾಜಕಾರಣಿಯ ಬಳಿ ನಾನು ಕೆಲಸವನ್ನು ಬಿಡ್ತಾ ಇದ್ದೀನಿ, ಹಾಗೆ ಈ ಊರನ್ನು ಬಿಟ್ಬಿಟ್ಟು ನಾನು ಮತ್ತೊಂದು ಊರಿಗೆ ಹೊರಟೋಗ್ಬಿಡ್ತೀನಿ, ನಾನು ಈ ಸಮಯದಲ್ಲಿ ನನ್ನ ಬಳಿ ಇರುವಂತಹ ಎಲ್ಲ ಮಂಗಗಳನ್ನು ಮಾರ್ಬಿಡೋಣ ಅಂತಂದ್ಬಿಟ್ಟು ಇಚ್ಛೆಯನ್ನು ಪಟ್ಟಿದ್ದೇನೆ, ನಾನು ಒಂದೊಂದು ಮಂಗಗಳನ್ನು 1,000 ರೂಪಾಯಿಗಳಿಗೆ ನಿಮಗೆ ನೀಡ್ತೀನಿ, ನೀವುಗಳೆಲ್ಲ ನನ್ನ ಬಳಿ ಇರುವಂತಹ ಮಂಗಗಳನ್ನು ಖರೀದಿಯನ್ನು ಮಾಡಿ, ನೀವುಗಳು ನನಗೆ 1,000 ರೂಪಾಯಿಗಳನ್ನು ನೀಡಿ ಒಂದೊಂದು ಮಂಗಗಳನ್ನು ಖರೀದಿಯನ್ನು ಮಾಡಿ ಆ ಒಂದೊಂದು ಮಂಗಗಳನ್ನು ನನ್ನ ಮಾಲೀಕನಿಗೆ 2,000 ರೂಪಾಯಿಗಳಿಗೆ ಮಾರಿ, ನನ್ನ ಮಾಲೀಕ ಬಂದೇ ಬರ್ತಾನೆ, ಬಂದ್ಬಿಟ್ಟು ನಿಮಗೆಲ್ಲರಿಗೂ 2,000 ರೂಪಾಯಿಗಳನ್ನು ನೀಡಿ ಮಂಗಗಳನ್ನ ತೆಗೆದುಕೊಳ್ತಾನೆ, ಇಂತಹ ಅವಕಾಶವನ್ನು ಎಂದಿಗೂ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾನೆ. ಆ ಊರಿನಲ್ಲಿ ಇದ್ದಂತಹ ಎಲ್ಲ ಜನರು ಮೂರ್ಖರಾಗಿ, ಅಯ್ಯೋ 2,000 ರೂಪಾಯಿ ಬರುತ್ತಲ್ಲ, ಒಂದೊಂದು ಮಂಗವನ್ನು 1,000 ರೂಪಾಯಿ ಕೊಟ್ಟು ಖರೀದಿ ಮಾಡಿಬಿಡೋಣ ಅಂತಂದ್ಬಿಟ್ಟು ತಿಳಿದು ಆ ಪಿ ಎ ಬಳಿ ಇದ್ದಂತಹ ಮಂಗಗಳನ್ನು, ಬೋನಿನಲ್ಲಿದ್ದಂತಹ ಎಲ್ಲ ಮಂಗಗಳನ್ನು 1,000 ರೂಪಾಯಿಗಳನ್ನು ನೀಡಿ ಖರೀದಿಯನ್ನು ಮಾಡ್ತಾರೆ. ಹಣ ಇದ್ದಂಥವರು, ತುಂಬ ಹಣವನ್ನು ಇಟ್ಕೊಂಡಿದ್ದಂಥವರು 10 ಮಂಗಗಳು, 20 ಮಂಗಗಳು, 30 ಮಂಗಗಳು ಈ ರೀತಿಯಾಗಿ ಕೊಟ್ಟು ತೆಗೆದುಕೊಳ್ತಾರೆ. ಆ ಮಂಗಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಕಟ್ಟಾಕೊಳ್ತಾರೆ. ಮನೆಯಲ್ಲಿ ಮಂಗಗಳನ್ನು ಕಟ್ಟಾಕಿದ್ದಾರೆ. 1 ದಿನ ಆಯಿತು, 2 ದಿನ ಆಯಿತು, 1 ವಾರ ಆಯಿತು, 15 ದಿನ ಆಯಿತು, ಮಂಗಗಳನ್ನು ಖರೀದಿಯನ್ನು ಮಾಡೋದಕ್ಕೆ ಆ ರಾಜಕಾರಣಿ ಬರೋದೇ ಇಲ್ಲ. ಊರಿನ ಜನ ಎಲ್ಲ ಯೋಚನೆ ಮಾಡ್ತಾರೆ, ಏನಪ್ಪ ಈ ರಾಜಕಾರಣಿ ಬರಲೇ ಇಲ್ಲ, ಮಂಗಗಳು ತೆಗೆದುಕೊಳ್ತೀನಿ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಎಲ್ಲಿ ಬರಲೇ ಇಲ್ವಲ್ಲ ಅಂತ ತುಂಬ ಯೋಚನೆಯನ್ನು ಮಾಡಿ ಕೊನೆಗೆ ತಾಳು ಆ ರಾಜಕಾರಣಿ ಪಿ ಎ ಇದ್ನಲ್ಲ, ಅವ್ನ ಶಿಷ್ಯ ಇದ್ನಲ್ಲ, ಅವ್ನ ಬಳಿ ಹೋಗಿ ಕೇಳೋಣ, ಅದು ಯಾವತ್ತು ಬರ್ತಾನೆ ಇವನ ಮಾಲೀಕ ಅಂತ ಅಂದ್ಬಿಟ್ಟು ಅವನ ಬಳಿ ಹೋಗ್ತಾರೆ. ಅಲ್ಲಿ ಆ ಪಿ ಎ ಇರೋದೇ ಇಲ್ಲ, ರಾಜಕಾರಣಿಯ ಶಿಷ್ಯ ಇರೋದೇ ಇಲ್ಲ, ಈಗಾಗಲೇ ಊರು ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾನೆ. ಆಗ ಊರಿನಲ್ಲಿರುವಂತಹ ಎಲ್ಲ ಜನರಿಗೂ ಒಂದು ವಿಚಾರ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಆ ರಾಜಕಾರಣಿ ಈ ಮಂಗಗಳನ್ನು ತೋರಿಸಿ ಅವನು ಮಂಗಗಳಾಗಲಿಲ್ಲ, ಅವನು ಮಂಗನಾಗಲಿಲ್ಲ, ಈ ಮಂಗಗಳನ್ನು ನಮಗೆ ತೋರಿಸಿ ಹಣದ ಆಸೆಯನ್ನು ತೋರಿಸಿ ಈ ಊರಿನಲ್ಲಿರುವಂತಹ ಎಲ್ಲ ಜನರನ್ನು ಮಂಗಗಳನ್ನಾಗಿ ಮಾಡಿ ಅವನು ಹಣವನ್ನು ಮಾಡಿಕೊಂಡು ಹೋದ ಅಂತ ಅಂದ್ಬಿಟ್ಟು ಎಲ್ಲರೂ ಆವಾಗ ಅರ್ಥವನ್ನು ಮಾಡಿಕೊಳ್ತಾರೆ. ಇದೇ ರೀತಿಯಾದಂತಹ ಪರಿಸ್ಥಿತಿ ಇವತ್ತಿನ ದಿನ ನಮ್ಮ ಜನಗಳದು. ನಮ್ಮ ಜನಗಳು ಅಷ್ಟೇ, ಮಂಗಗಳು ಯಾವ ರೀತಿಯಾಗಿ ಬಿಟ್ಟಿಯಾಗಿ ಸಿಗ್ತಿದ್ವೋ ಅದೇ ರೀತಿಯಾಗಿ ಬಿಟ್ಟಿಯಾಗಿ ಏನೋ ಸಿಗುತ್ತೆ ಅಂತ ಆಸೆಯನ್ನು ಇಟ್ಕೊಂಡು ಬಿಟ್ಟಿಯ ಆಸೆಗೆ ಬಿದ್ದು ತಮ್ಮ ಜೇಬಿನಲ್ಲಿರುವಂತಹ ಹಣವನ್ನು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಖರ್ಚನ್ನು ಮಾಡ್ಕೊಳ್ತಾ ಇದ್ದಾರೆ, ಖರ್ಚು ಆಗ್ತಾ ಇದೆ. ಇಂತಹ ವಿಚಾರವನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳುವಂತಹ ಅವಶ್ಯಕತೆ ನಿಮ್ಮಂಥ ಬುದ್ಧಿವಂತ ಜನರಿಗೆ ಇಲ್ಲ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.